ಎಪಿಸೋಡ್ 177. ದಿವ್ಯಾಗೆ ಅವಳಿ ಜವಳಿ ಅಂದರೆ ಆಗಲ್ಲ. ದಿವ್ಯಾನ ಹುಡುಕೊಂಡು ಬಂದ ಭರತ್ ಒಂದು ದೊಡ್ಡದಾದ ಮರದ ಮೇಲೆ ಹಾಕಿದ ಬೋರ್ಡ್ ನೋಡ್ತಾ ಶಾಕ್ ಆಯಿತು. ಹಾಗೆ ಅದನ್ನೇ ನೋಡ್ತಾ ಅದ್ರ ಹತ್ರ ಬಂದ. ಅದರಲ್ಲಿ, ಹಾಯ್ ಭರತ್, ಏನು ದಿವ್ಯಾನ ಹುಡ್ಕೊಂಡು ಇಲ್ಲಿ ತನಕ ಬಂದ್ಯಾ? ಮೊದಲು ಹೋಗಿ ನಿನ್ನ ಕಾರ್ ಡಿಕ್ಕಿ ಓಪನ್ ಮಾಡಿ ನೋಡು ಅಂತ ಬರೆದಿತ್ತು. ಅದನ್ನು ನೋಡಿದ್ದೆ ಗಾಬರಿಯಲ್ಲಿ ತನ್ನ ಕಾರ್ ಹತ್ರ ಓಡ್ ಬಂದು ಡಿಕ್ಕಿ ಓಪನ್ ಮಾಡ್ತಿದ್ದಂತೆ ಅದರ ತುಂಬ ರೆಡ್ ಹಾರ್ಟ್ ಶೇಪ್ ಬಲೂನ್ಸ್ ಆ್ಯಂಡ್ ಹ್ಯಾಪಿ ಇಮೋಜೀಸ್ ಬಲೂನ್ಸ್ ಗಾಳಿಯಲ್ಲಿ ತೇಲ್ತಾ ಅವನಿಗೆ ವೆಲ್ಕಮ್ ಮಾಡಿದ್ವು. ಅದ್ರ ಜೊತೆಗೆ ಬಿ ಹ್ಯಾಪಿ ವಿತ್ ಲವ್ ಎಂಬ ವರ್ಡ್ ಸ್ವಿಚ್ಡ್ ಹೊಂದಿದ ಒಂದು ದೊಡ್ಡ ಟೆಡ್ಡಿ ಕೂಡ ಇತ್ತು. ಆ ಟೆಡ್ಡಿಯ ಮಡ್ಲಲ್ಲಿ ಒಂದು ಲೆಟರ್ ಕೂಡ ಇತ್ತು. ಅದನ್ನು ತಗೊಂಡು ಓದಕ್ಕೆ ಶುರು ಮಾಡ್ದ. ಹಾಯ್ ಡಿಯರ್ ಗಂಡ. ಓ ಸಾರಿ ಮಾವ, ನಂಗೆ ಗೊತ್ತು ಇಷ್ಟೊತ್ತು ನಾನು ಬರಲಿಲ್ಲ ಅಂತ ಟೆನ್ಷನ್ ಮಾಡಿಕೊಂಡೆ ಅಲ್ವಾ, ಅದಕ್ಕೆ ಸೋ ಸಾರಿ ಮಾವ. ನಾನು ಯಾಕೆ ಹಾಗೆ ಮಾಡಿದ್ದು ಅಂತ ನಿನಗೆ ಈಗಾಗಲೇ ಗೊತ್ತಾಗಿರುತ್ತೆ ಅಲ್ವಾ. ನಾನು ಯಾವಾಗಲೂ ಬಯಸೋದು ನೀನು ಯಾವಾಗಲೂ ಹ್ಯಾಪಿಯಾಗಿರಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನಿನ್ನ ನೋವು ಏನು ಅಂತ ನಂಗೆ ಗೊತ್ತು. ಅದನ್ನು ನಾನು ತೊಗೊಳಕ್ಕಾಗಲ್ಲ, ಆದರೆ ಕಡಿಮೆ ಮಾಡಬಹುದಲ್ವ ಮಾವ. 100 ಕನಸು ನುಚ್ಚು ನೂರಾದಾಗ ಒಂದು ಕನಸಾಗಿ ಬದುಕಬೇಕಾಗುತ್ತದೆ. ಅದನ್ನೇ ಬದುಕು ಅನ್ನೋದು. ಆಗ ಹೋಗಿರೋದನ್ನು ಯಾರಿಂದಲೂ ತಪ್ಪಿಸೋಕ್ಕಾಗಲ್ಲ. ಮುಂದೆ ಬರೋದನ್ನು ಯಾರೂ ತಡೆಯೋಕ್ಕಾಗಲ್ಲ. ನಮ್ಮ ನೋವು ಮತ್ತೊಬ್ಬರಿಗೆ ಖುಷಿಯಾಗುತ್ತೆ ಅನ್ನೋದಾದರೆ ನೋವು ಪಡೋಣ. ಆದರೆ ನಮ್ಮ ನೋವು ನಮ್ಮ ಸುತ್ತ ಇರೋರನ್ನು ಕೂಡ ನೋಯಿಸುತ್ತೆ ಅಂದರೆ ನಮ್ಮ ನೋವನ್ನು ನಾವು ಸಹಿಸ್ಕೊಳ್ಳೋದೇ ಒಳ್ಳೆಯದಲ್ವ ಮಾವ. ನಮ್ಮ ನಗುನಿಂದ ಇನ್ನೊಬ್ರಿಗೆ ಖುಷಿ ಸಿಗೋದಾದರೆ ಅವರಿಗಾಗಿ ಆದರೂ ನೋವನ್ನು ಮರೆಯೋ ಪ್ರಯತ್ನ ಮಾಡೋಣ. ನಿನ್ನ ನೋವು ನಲಿವಲ್ಲಿ ಸದಾ ನಾನಿರ್ತೀನಿ. ನಮ್ಮ ಮುಂದಿನ ಪುಟ್ಟ ಪ್ರಪಂಚನ ಖುಷಿಯಾಗಿ ಬರ್ಮಾಡ್ಕೊಳ್ಳೋಣ ಮಾವ ಅಂತ ಬರೆದಿದ್ಲು. ಅದನ್ನು ನೋಡಿ ಭರತ್ಗೆ ಖುಷಿ ಆಯಿತು. ಲೆಟರ್ ಹಿಡ್ದೆ ಸುತ್ತ ನೋಡ್ದ. ದಿವ್ಯಾ ಅವನ ಹಿಂದೆ ಕೈ ಕಟ್ಟಿ ಅವನ್ನೇ ನೋಡ್ತಾ ನಿಂತಿದ್ಲು. ಭರತ್ ಅವಳನ್ನ ನೋಡಿ ಓಡ್ ಬಂದು ಗಟ್ಟಿಯಾಗಿ ಅಪ್ಕೊಂಡು, ಐ ಆಮ್ ಸಾರಿ ಬಂಗಾರಿ, ನೀನು ನನ್ನ ಖುಷಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀಯ ಅಂತ ಗೊತ್ತು. ಆದರೆ ನಾನು ನಿನ್ನ ನೋವಲ್ಲಿ ನಿನಗೆ ಆಗ್ತಿರೋ ನೋವನ್ನು ಗಮನಿಸಲಿಲ್ಲ. ನನ್ನ ಕ್ಷಮಿಸ್ಬಿಡು. ದಿವ್ಯಾ ಅವನಿಂದ ಬಿಡಿಸ್ಕೊಂಡು ಅವನ ಕೆನ್ನೆ ಹಿಡಿದು, ನಿನಗೆ ನಾನಿದ್ದೀನಿ ಮಾವ, ಇನ್ಮೇಲೆ ನೀನು ಯಾವಾಗಲೂ ನಗ್ತಾ ಖುಷಿಯಾಗಿರಬೇಕು. ಇನ್ಯಾವತ್ತೂ ಬೇಜಾರು ಮಾಡ್ಕೊಳ್ಳೋ ಹಾಗಿಲ್ಲ, ಸರಿನಾ? ಭರತ್ ಅವಳ ಹಣೆಗೆ ಮುತ್ತಿಟ್ಟು, ಆಯಿತು ಬಂಗಾರಿ, ಈಗ ಹೋಗೋಣವಾ? ಅಯ್ಯೋ ಮಾವ, ದೇವಸ್ಥಾನಕ್ಕೆ ಅಂತ ಬಂದು ಹಾಗೆ ಹೋಗೋದಾ? ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮನೆಗೆ ಹೋಗೋಣ, ಸರಿನಾ ಅಂದ್ಲು. ಸರಿ ಬಾ ಅಂತ ಇಬ್ಬರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋದರು. ದಿವ್ಯಾ ದೇವ್ರ ಮುಂದೆ ಕೈ ಮುಗಿದು, ದೇವರೇ ಇನ್ಮೇಲಾದರೂ ನನ್ನ ಮಾವ ಖುಷಿಯಾಗಿರೋ ಹಾಗೆ ಮಾಡಪ್ಪ ಅಂತ ಬೇಡ್ಕೊಂಡ್ಳು. ಭರತ್ ಕೂಡ ನನ್ನ ಬಾಳಿಗೆ ಆಧಾರವಾದ ಒಂದು ಬೆಳಕನ್ನು ಆರಿಸ್ಬಿಟ್ಟಿದ್ಯಾ, ಇನ್ನೊಂದು ಬೆಳಕನ್ನಾದರೂ ಸದಾ ಬೆಳಗೋ ಹಾಗೆ ಮಾಡು ಅಂತ ಬೇಡ್ಕೊಂಡ. ದೇವರ ದರ್ಶನ ಪಡೆದು ಮಂಗಳಾರತಿ ತೊಗೊಂಡು ಕುಂಕುಮ ತೆಗೆದು ಅವನ ಹಣೆಗಿಟ್ಲು. ಭರತ್ ಕೂಡ ಅವಳ ಹಣೆಗೆ ಕುಂಕುಮ ಇಟ್ಟು ಕಣ್ಣಿಗೆ ಕೈ ಅಡ್ಡ ಇಟ್ಟು ಉಫ್ ಮಾಡ್ದ. ಇಬ್ಬರು ಪ್ರಸಾದ ತಗೊಂಡು ಹೊರಗೆ ಬಂದು ಒಂದು ಮೆಟ್ಲ ಮೇಲೆ ಕುಳಿತರು. ಅಲ್ಲಿಗೊಬ್ಳು ವಯಸ್ಸಾದ ಹೆಂಗಸರು ಬಂದು ದಿವ್ಯಾ ಕೈಗೆ ಒಂದು ಚಿಕ್ಕ ಬೌಲ್ನ ಪ್ರಸಾದ ಕೊಡ್ತಾ, ಇವತ್ತು ನಮ್ಮ ಜನ್ಮದಿನ ಕಣವ್ವ, ನಾವಿಬ್ಬರು ಅವಳಿ ಜವಳಿ, ಇಲ್ಲಿ ತನಕ ನಾವಿಬ್ಬರು ಹೀಗೆ ಅನ್ಯೋನ್ಯವಾಗಿ ಬದುಕಿದ್ದೀವಿ. ಅದು ಅಲ್ಲದೆ ನಾವು ದೂರ ಆಗಬಾರ್ದು ಅಂತ ಒಬ್ಬರನ್ನೇ ಮದುವೆ ಆಗಿದ್ದೀವಿ. ಆದರೆ ನಮಗೆ ಮಕ್ಕಳೇ ಆಗಿಲ್ಲಲ್ಲ. ಅದಕ್ಕೆ ದೇವ್ರಿಗೆ ಹರಕೆ ಹೊತ್ಕೊಂಡಿವಿ. ಈ ದೇವಸ್ಥಾನಕ್ಕೆ ಬರೋ ಎಲ್ಲ ಭಕ್ತರಿಗೂ ತಪ್ಪದೆ ಪ್ರಸಾದ ಸಂತರ್ಪಣೆ ಮಾಡಿಸ್ತೀವಿ ಅಂತ. ಅದರಲ್ಲೂ ಎಲ್ಲ ನವಜೋಡಿಗೂ ಒಳ್ಳೆಯದಾಗಲಿ, ಅವರಿಗೆಲ್ಲ ಬೇಗ ಮಕ್ಕಳಾಗಲಿ ಅಂತ ಕೇಳ್ಕೊಳ್ತಾ ಇರ್ತೀವಿ. ತಗೊಳವ್ವ, ತಿನ್ನಿ, ನಿಮಗೂ ಅವಳಿ ಮಕ್ಕಳು ಹುಟ್ಟುತ್ತವೆ ಅಂತ ಹೇಳಿಕೊಟ್ರು. ದಿವ್ಯಾ, ಥ್ಯಾಂಕ್ ಯು ಅಮ್ಮ, ಆದರೆ ನಮಗೆ ಅವಳಿ ಮಕ್ಕಳು ಬೇಡ, ನನಗೆ ಒಂದೇ ಮಗು ಸಾಕು. ಯಾಕಂದರೆ ನನ್ನ ಹೊಟ್ಟೆಯಲ್ಲಿ ನಮ್ಮ ಅಂಬುಜಮ್ಮನೇ ಹುಟ್ಟು ಬರೋದು, ಅದಕ್ಕೆ ಅಂದ್ಲು. ಆ ಹೆಂಗಸು, ಹೌದಾ, ನಿನ್ನ ಆಸೆ ಹಂಗೆ ಆಗಲಿ ಬಿಡವ್ವ, ತಿನ್ನಿ, ನಾವು ಮುಂದೆ ಪ್ರಸಾದ ಕೊಡಬೇಕು, ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೋದರು. ಭರತ್, ಅಲ್ಲ ಬಂಗಾರಿ, ಅವ್ರು ಹೇಳಿದ ತಕ್ಷಣ ನಮಗೆ ಒಂದೇ ಮಗು ಸಾಕು ಅನ್ನೋದಾ? ಅವ್ರು ಹೇಳಿದ ತಕ್ಷಣ ಅವಳಿ ಜವಳಿ ಆಗುತ್ತಾ ಅಂತ ನಗ್ತಾನೆ. ದಿವ್ಯಾ, ಹೌದು ಮಾವ, ನಿನಗೆ ಗೊತ್ತಿಲ್ಲ, ಒಬ್ಬೊಬ್ಬರ ಮಾತು ನಿಜವಾಗ್ಬಿಡುತ್ತೆ ಗೊತ್ತಾ. ನನಗಂತೂ ಅವಳಿ ಜವಳಿ ಸಹವಾಸವೇ ಬೇಡ. ಯಾಕೋ ಏನೋ ನನಗೆ ಅವಳಿ ಜವಳಿ ಅಂದರೆ ಇಷ್ಟ ಆಗಲ್ಲ ಮಾವ. ಭರತ್, ಹೌದಾ, ಯಾಕೆ ಬಂಗಾರಿ? ದಿವ್ಯಾ, ಯಾಕೆ ಅಂದರೆ ಅವಳಿ ಜವಳಿ ಹುಟ್ಟಿದ್ರೆ ನೋಡೋಕೆ ಒಂದೇ ಥರ ಇರ್ತವೆ, ಆದರೆ ಒಂದು ನೆಗೆಟಿವ್ ಇನ್ನೊಂದು ಪಾಸಿಟಿವ್ ಆಗಿರ್ತವೆ ಗೊತ್ತಾ. ನೋಡೋರು ಆ ಮಕ್ಕಳು ಒಂದೇ ರೀತಿ ಇದ್ದಾವೆ, ಒಂದೇ ಮನೆಯಲ್ಲಿ ಖುಷಿಯಾಗಿರ್ತಾರೆ ಅನ್ಕೋತಾರೆ, ಆದರೆ ಅವರಿಬ್ಬರಿಗೂ ಜನ ನೋಡೋ ಹಾಗೆ ಇರಲ್ಲ ಮಾವ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಅನ್ನೋ ಥರ ಇರ್ತಾರೆ.
ಭರತ್: ಹೌದಾ? ಆದರೆ ಇವರಿಬ್ಬರು ನೋಡು ಎಷ್ಟು ಖುಷಿಯಾಗಿ ಜೊತೆಯಾಗಿದ್ದಾರೆ. ಆದರೂ ಹೀಗೆ ಹೇಳ್ತೀಯ. ದಿವ್ಯಾ ನಗ್ತಾ: ಎಲ್ಲಿ ಖುಷಿಯಾಗಿದ್ರು ನೀನು ಗಮನಿಸ್ಲಿಲ್ಲ ಅನಿಸುತ್ತೆ. ನಮಗೆ ಪ್ರಸಾದ ಕೊಟ್ಟು ಒಬ್ಬ ಹೆಂಗಸು ಖುಷಿಯಾಗಿ ಮಾತಾಡ್ತಾ ಇದ್ರು, ಇನ್ನೊಬ್ಬರನ್ನ ನೋಡ್ದ ಅದಕ್ಕೂ ಅವ್ರಿಗೆ ಸಂಬಂಧ ಇಲ್ವೇನೋ ಅನ್ನೋ ಹಾಗೆ ಮುಖ ಊದಿಸ್ಕೊಂಡು ನಿಂತಿದ್ರು ಮಾವ. ಭರತ್: ತುಂಬ ತಿಳ್ಕೊಂಡಿದ್ಯಾ ಬಿಡು ಅಂತ ನಗ್ತಾನೆ. ಅಷ್ಟರಲ್ಲಿ ಭರತ್ಗೆ ರಘುವೀರ್ ವಂಶಿ ಅವರಿಂದ ಕಾಲ್ ಬಂತು. ಅದನ್ನು ರಿಸೀವ್ ಮಾಡಿ ಹಲೋ ಹೇಳಿ ಮಾವ. ಆದರೆ ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ. 2 ಸಲ ಹಲೋ ಮಾವ, ಹಲೋ ಕೇಳಿಸ್ತಿಲ್ವಾ? ದಿವ್ಯಾ: ಮಾವ ನೆಟ್ವರ್ಕ್ ಪ್ರಾಬ್ಲಮ್ ಅನಿಸುತ್ತೆ, ಸ್ವಲ್ಪ ಆಚೆ ಹೋಗಿ ಮಾತಾಡ್ಕೊಂಡು ಬನ್ನಿ. ಓಕೆ ಬಂಗಾರಿ, ಬಂದೇ ಇರು ಅಂತ ಅಲ್ಲಿಂದ ಸ್ವಲ್ಪ ಹೊರಗೆ ಬಂದು ಕಾಲ್ನಲ್ಲಿ ಮಾತಾಡ್ತಾ ಇದ್ದ. ಸ್ವಲ್ಪ ಹೊತ್ತು ಹಾಗೇ ಮಾತಾಡಿ ಮತ್ತೆ ದಿವ್ಯಾ ಕೂತಿದ್ದ ಮೆಟ್ಲ ಹತ್ರ ಬಂದು ನೋಡಿದ್ರೆ ಅಲ್ಲಿ ದಿವ್ಯಾ ಇರಲಿಲ್ಲ. ಅವಳು ಹಿಡ್ದಿದ್ದ ಪೂಜೆ ಮತ್ತು ಪ್ರಸಾದ ನೆಲದ ಪಾಲಾಗಿತ್ತು. ಅದನ್ನು ನೋಡಿದ ಭರತ್ ಜೀವವೇ ನಿಂತು ಹೋದ ಹಾಗಾಗಿತ್ತು. ಬಂಗಾರಿ, ಬಂಗಾರಿ ಅಂತ ಕೂಗ್ತಾ ಇಡೀ ದೇವಸ್ಥಾನವನ್ನು ಹುಡುಕ್ಬಿಟ್ಟಿದ್ದ. ಆದರೆ ದಿವ್ಯಾ ಸಿಗಲೇ ಇಲ್ಲ. ಅಲ್ಲಿರೋರ್ಗಂತೂ ಅವಳ ಫೋಟೋ ತೋರಿಸಿ ಇವಳನ್ನು ನೋಡಿದ್ರೆ ಈಗಷ್ಟೇ ಇಲ್ಲೇ ಇದ್ಲು ಅಂತ ಕೇಳಿದ್ರೆ ಯಾರೂ ಸಹ ನೋಡಿಲ್ಲ ನೋಡಿಲ್ಲ ಅಂತಷ್ಟೇ ಹೇಳ್ತಾ ಇದ್ರು. ಭರತ್ಗೆ ದಿಕ್ಕೇ ತೋಚಲಿಲ್ಲ. ಅವಳಿಗಾಗಿ ಅದೆಷ್ಟು ಹೊತ್ತು ಅಲ್ಲೇ ಅಲ್ದೋ ಆದರೂ ದಿವ್ಯ ಸುಳುವೇ ಇಲ್ಲ. ಕೊನೆಗೆ ರಘುವೀರ್ ವಂಶಿ ಅವ್ರಿಗೆ ಕಾಲ್ ಮಾಡಿ ನಡೆದಿದ್ದೆಲ್ಲ ವಿವರಿಸಿದ. ಅವರು ಕೂಡ ಕಂಗಾಲಾಗಿ ಎಲ್ಲ ಕಡೆ ಹುಡ್ಕೋಕೆ ಶುರು ಮಾಡಿದ್ರು. ರಘುವೀರ್ ವಂಶಿ ಅವ್ರಿಗೆ ಗಂಗೂಬಾಯಿ ಮೇಲೆ ಯಾವಾಗಲೂ ಅನುಮಾನ ಇದ್ದೇ ಇತ್ತು. ಕೋಪದಲ್ಲಿ ಅವಳ ಮನೆಗೆ ಹೋಗಿ ಗಲಾಟೆ ಕೂಡ ಮಾಡಿ ಅವಳು ಅಡ್ಡನೆಲ್ಲ ಚಾಲಾಡಿ ಬಂದರು. ಆದರೆ ದಿವ್ಯಾ ಅಲ್ಲಿ ಇಲ್ಲ ಅಂತ ಗೊತ್ತಾಗಿ ತುಂಬ ಗೊಂದಲಕ್ಕೆ ಕಾರಣವಾಗಿತ್ತು. ಹಾಗಾದರೆ ದೇವಸ್ಥಾನದಿಂದ ಬಂಗಾರಿ ಹೇಳ್ದೆ ಕೇಳ್ದೆ ಎಲ್ಲಿ ಹೋದ್ಲು ಎಂಬ ಆತಂಕ ಎಲ್ರಿಗೂ ಕಾಡ್ತಾನೇ ಇತ್ತು. ಅವಳು ಹುಡುಕಾಟ 1 ವಾರ ಕಳೆದ್ರೂ ಮುಗಿಯಲೇ ಇಲ್ಲ. ಭರತ್ ನೋವಿಗೆ ಕೊನೆಯೇ ಇಲ್ದಂತಾಗಿತ್ತು. 1 ವಾರದ ನಂತರ ದಿವ್ಯಾಗೆ ನಿದ್ದೆಯಿಂದ ಎಚ್ಚರವಾದ ಅನುಭವ ಆಯಿತು. ಕಣ್ಬಿಟ್ಟು ನೋಡಿದ್ರೆ ಅವಳು ಹಾಸ್ಪಿಟಲ್ನಲ್ಲಿದ್ಲು. ನಿಧಾನವಾಗಿ ಕುಳಿತು ಕೈ ನೋಡಿದ್ರೆ ಡ್ರಿಪ್ಸ್ ಹಾಕಿತ್ತು. ನಾನು ಆಸ್ಪತ್ರೆಗೆ ಹೇಗೆ ಬಂದೆ? ನನಗೇನಾಗಿದೆ? ಹಾಂ, ಆ ಪ್ರಸಾದ ತಿಂದಮೇಲೆ ನನಗೇನಾಯಿತು ಅಂದ್ಕೊಳ್ತಾ ಇದ್ಲು. ಅಲ್ಲಿಗೊಬ್ಬಳು ನರ್ಸ್ ಬಂದು, ಅಯ್ಯೋ ಮೇಡಮ್, ನೀವು ಯಾಕೆ ಎದ್ದು ಕುಳ್ತಿದ್ದೀರಾ? ನಿಮಗೆ ಸಂಪೂರ್ಣವಾಗಿ ರೆಸ್ಟ್ ಬೇಕು, ಮಲ್ಕೊಳ್ಳಿ ಮೇಡಮ್, ರೆಸ್ಟ್ ಮಾಡಿ. ದಿವ್ಯಾ: ಅಲ್ಲ, ನನಗೇನಾಗಿದೆ? ನಾನು ಯಾಕೆ ರೆಸ್ಟ್ ಮಾಡಬೇಕು? ಇಷ್ಟಕ್ಕೂ ನಾನು ಯಾವಾಗ ಹಾಸ್ಪಿಟಲಿಗೆ ಬಂದೆ? ನರ್ಸ್: ಹೌದು ಮೇಡಮ್, ನೀವು ಇಲ್ಲಿಗೆ ಬಂದು 1 ವೀಕ್ ಆಯಿತು. ನಿಮಗೆ ಸಂಪೂರ್ಣವಾಗಿ ರೆಸ್ಟ್ ಬೇಕು. ಯಾಕಂದರೆ ನಿಮಗೆ ಸರ್ಜರಿ ಆಗಿದೆ. ಈಗೆಲ್ಲ ನೀವು ಸ್ಟ್ರೆಸ್ ತಗೊಳ್ಳೋ ಹಾಗಿಲ್ಲ. ಪ್ಲೀಸ್ ಮಲ್ಕೊಳ್ಳಿ ಮೇಡಮ್. ದಿವ್ಯಾ ಶಾಕ್: ವಾಟ್, 1 ವೀಕ್ ಆಯಿತಾ? ಏನು ನನಗೆ ಸರ್ಜರಿ ಆಗಿದೆಯಾ? ಏನು ಪ್ರಾಬ್ಲಮ್ ಆಗಿದೆ ನನಗೆ? ಏನು ಸರ್ಜರಿ ಆಗಿದೆ ಅಂತ ತನ್ನ ಮೈ ಕೈ ಮುಟ್ಟಿ ನೋಡಿಕೊಂಡ್ಳು. ಮೇಡಮ್, ಗಾಬರಿ ಆಗಬೇಡಿ. ಯಾಕೆ ಶಾಕ್ ಆಗ್ತಾ ಇದ್ದೀರಾ? ಈ ಸರ್ಜರಿ ನಿಮ್ಮ ಮನೆಯವ್ರ ಒಪ್ಪಿಗೆಯಿಂದ ಆಗಿರೋದು ಮೇಡಮ್. ಅವ್ರು ಬಂದಾಗ ನೀವೇ ಕೇಳುವರಂತೆ. ಈಗ ಮಲ್ಕೊಳ್ಳಿ ಅಂತ ಅವಳ ಕೈಗೆ ಹಾಕಿದ ಡ್ರಿಪ್ಸ್ ತೆಗೆದು ಬೇರೊಂದು ಬಾಟಲ್ ಡ್ರಿಪ್ಸ್ ಹಾಕಿ ಅಲ್ಲಿಂದ ಹೊರಗೆ ನಡೆದ್ಲು ನರ್ಸ್. ದಿವ್ಯಾ: ಮನೆಯವ್ರ ಒಪ್ಪಿಗೆಯಿಂದ ಆಗಿರೋದಾ? ಏನಾಗಿದೆ ನನಗೆ? 1 ವೀಕ್ ಪ್ರಜ್ಞೆ ಹೋಗೋ ಅಂಥದ್ದು ಏನಾಗಿರ್ಬೋದು? ಎಷ್ಟು ನೆನಪಿಸ್ಕೊಂಡ್ರು ನೆನಪಾಗ್ತಿಲ್ವಲ್ಲ ಅಂತ ಥಿಂಕ್ ಮಾಡ್ತಾ ಮಲಗಿದ್ಲು. ಅಲ್ಲಿಗೆ ಗಂಗೂಬಾಯಿ ಮತ್ತು ರುದ್ರಪ್ರಸಾದ್ ಬಂದದ್ದು ನೋಡಿ ಗಾಬರಿ ಆದ್ಲು. ದಿವ್ಯಾ: ಇವ್ರು ಇಲ್ಲಿಗೆ ಯಾಕೆ ಬಂದರು? ಇವ್ರನ್ನ ಒಳಗೆ ಯಾಕೆ ಬಿಟ್ಟರು ಅಂತ ಅವ್ರನ್ನೇ ಕೋಪದಲ್ಲಿ ನೋಡ್ತಾ ಇದ್ಲು ದಿವ್ಯಾ. ಗಂಗೂಬಾಯಿ: ಹೇಗಿದ್ಯಾ ನಿತ್ಯ? ದಿವ್ಯಾ: ವಾಟ್, ನಿತ್ಯನಾ? ನನ್ನ ಹೆಸರು ದಿವ್ಯಾ, ನಿತ್ಯ ಅಲ್ಲ. ಯಾರೀ ಬಿಟ್ಟಿದ್ದು ನಿಮ್ಮನ್ನ ಒಳಗೆ? ಮಾವ, ಅಪ್ಪ ಅಂತ ಜೋರಾಗಿ ಕೂಕ್ಕೊಳ್ತಿದ್ಲು. ಗಂಗೂಬಾಯಿ: ಏಯ್, ಸಾಕು ಕೂಗಿದ್ದು. ಅವ್ರು ಯಾರೂ ಬರಲ್ಲ ಇಲ್ಲಿಗೆ.
ಯಾಕಂದರೆ ನಿನ್ನ ಇಲ್ಲಿಗೆ ಸೇರಿಸಿದ್ದೆ ನಾವು ಅಂತ ಕೇಕೆ ಹಾಕಿ ನಗ್ತಾಳೆ. ಎಪಿಸೋಡ್ 178. ತನ್ನ ಬಂಗಾರಿನ ಗುರ್ತು ಹಿಡಿಯಲಿಲ್ಲ ಭರತ್. ಗಂಗೂಬಾಯಿ, ಏಯ್ ಸಾಕು ಕೂಗಿದ್ದು, ಅವ್ರು ಯಾರೂ ಬರಲ್ಲ ಇಲ್ಲಿಗೆ, ಯಾಕಂದರೆ ನಿನ್ನಿಲ್ಲಿಗೆ ಸೇರಿಸಿದ್ದೆ ನಾವು ಅಂತ ಕೇಕ್ ಯಾಕೆ ನಗ್ತಾಳೆ. ಅವಳು ಆ ರೀತಿಯ ನಗು ನೋಡಿ ದಿವ್ಯಾಗೆ ಭಯ ಆಯಿತು. ಯಾಕೆ ಬರಲ್ಲ? ನೀವ್ಯಾಕೆ ನನ್ನನ್ನು ಇಲ್ಲಿಗೆ ಸೇರಿಸಿದ್ದೀರಾ? ನನಗೇನಾಗಿದೆ? ಇಷ್ಟಕ್ಕೂ ಯಾರೀ ನೀವು? ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಾ? ಏನು ಬೇಕು ನಿಮಗೆ? ದಿವ್ಯಾ ತುಂಬ ಬುದ್ಧಿವಂತ ಹಾಗೂ ಧೈರ್ಯವಾಗಿರೋ ಹುಡುಗಿ ಆಗಿರೋದ್ರಿಂದ ಅವಳನ್ನು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಇತ್ತು. ಅವಳು ಅವ್ರ ದಾರಿಗೆ ಬರಲ್ಲ ಅನ್ನೋದು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಅದಕ್ಕೆ ಒಳ್ಳೆಯವ್ರ ಹಾಗೆ ನಾಟಕ ಆಡುತ್ತಾ, ನೋಡಮ್ಮ ದಿವ್ಯಾ, ನಾವೇನು ಕೆಟ್ಟವರಲ್ಲ. ನಿಮ್ಮಪ್ಪ ಅಮ್ಮ ಯಾಕೋ ಏನೋ ನಮ್ಮನ್ನು ಕಂಡ್ರೆ ಕಿಡಿಕಾರ್ತಾರೆ. ನಿಜವಾಗಿಯೂ ಕೆಟ್ಟವರೇ ಆಗಿದ್ದರೆ ಅವತ್ತು ನಾವು ನಿಮ್ಮ ಮನೆಗೆ ಬಂದು ನಿಮ್ಮ ಅಪ್ಪ ಅಮ್ಮನ ಹತ್ರ ನೀನು ಕಳಿಸ್ಕೊಡಿ ಅಂತ ಪರ್ಮಿಷನ್ ಕೇಳ್ತಿದ್ವಾ ಹೇಳು? ನೀನು ನಮ್ಮ ಹುಡುಗಿನೇ, ಅದಕ್ಕೆ ಸ್ವಲ್ಪ ದಿನ ನಿತ್ಯ ಆಗಿ ಆ್ಯಕ್ಟ್ ಮಾಡು ಅಂತ ಕೇಳ್ಕೊಂಡ್ವಿ ಅಷ್ಟೇ. ಈಗ ನಿನ್ನ ಅನುಮಾನ ನೀನು ಯಾಕೆ ಹಾಸ್ಪಿಟಲ್ನಲ್ಲಿ ಇದೆಯಾ ಅಂತ ತಾನೇ ಹೇಳ್ತೀವಿ ಕೇಳು. ನಾವು ದೇವಸ್ಥಾನದ ಹೈವೇನಲ್ಲಿ ಪಾಸ್ ಆಗ್ತಾ ಇದ್ದ ಹಾಗೆ ನೀನು ಪ್ರಜ್ಞೆ ತಪ್ಪಿ ರೋಡಲ್ಲಿ ಬಿದ್ದಿದ್ದೆ. ಕರ್ಕೊಂಡು ಬಂದು ಇಲ್ಲಿ ಸೇರಿಸಿದ್ವಿ ಅಷ್ಟೇ. ಆದರೆ ಯಾಕೋ ಏನೋ ನಿನಗೆ 1 ವಾರ ಆದರೂ ಪ್ರಜ್ಞೆ ಬರಲಿಲ್ಲ ಕಣಮ್ಮ. ನಾವು ಇಲ್ಲೇ ಇದ್ದು ನಿನ್ನನ್ನು ನೋಡ್ಕೊಂಡ್ವಿ ಅಷ್ಟೇ ಆಗಿದ್ದು. ನಿನ್ನನ್ನು ಹುಡುಕೊಂಡು ಯಾರೂ ಬರಲಿಲ್ಲ ಕಣಮ್ಮ ಅಂದ್ಲು ಗಂಗೂಬಾಯಿ. ದಿವ್ಯಾ, ಏನು? ನಾನು ಪ್ರಜ್ಞೆ ತಪ್ಪಿದ್ದಿದ್ನಾ? ಅದು ರೋಡಲ್ಲಿ? ನನ್ನ ಮಾವ ಎಲ್ಲೋದ? ನನ್ನ ಅಪ್ಪ ಅಮ್ಮ ಯಾಕೆ ನನ್ನನ್ನು ಹುಡುಕೊಂಡು ಬರಲಿಲ್ಲ? 1 ವಾರ ನನಗೆ ಪ್ರಜ್ಞೆ ಹೋಗುವಂಥದ್ದು ಏನಾಗಿದೆ? ಆ ನರ್ಸ್ ಏನೋ ಸರ್ಜರಿ ಅಂತ ಹೇಳಿದ್ರಲ್ಲ, ನನಗೆ ಎಲ್ಲಿ ಸರ್ಜರಿ ಆಗಿದೆ? ಏನು ಸರ್ಜರಿ ಆಗಿದೆ? ಅಷ್ಟರಲ್ಲಿ ಡಾಕ್ಟರ್ ಅಲ್ಲಿಗೆ ಬಂದು ಅವಳನ್ನು ಚೆಕ್ ಮಾಡಿ, ಓ ಇವರಿಗೆ ಕಾನ್ಷಿಯಸ್ ಬಂದಿದೆ, ಹೌ ಈಸ್ ಯುವರ್ ಫೀಲ್ ನಾವು ಅಂತ ಕೇಳಿದ್ರು. ದಿವ್ಯಾ, ಡಾಕ್ಟರ್ ನನಗೆ ಸರ್ಜರಿ ಆಗುವಂಥದ್ದು ನನಗೇನಾಗಿದೆ ಅಂತ ಕೇಳಿದ್ಲು. ಪಾಪ ದಿವ್ಯಾಗೆ ತನ್ನ ಮುಖ ಪ್ಲಾಸ್ಟಿಕ್ ಸರ್ಜರಿ ಆಗಿದೆ ಅನ್ನೋದೇ ಗೊತ್ತಿಲ್ಲ. ಅವಳು ತನ್ನ ಬಾಡಿ ಪಾರ್ಟ್ಸ್ ಯಾವುದಕ್ಕೂ ಸರ್ಜರಿ ಆಗಿರಬೇಕು ಅಂದ್ಕೊಂಡ್ಳು ಅಷ್ಟೆ. ಡಾಕ್ಟರ್ ಅವಳಿಗೆ ಸರ್ಜರಿ ಆಗಿರೋದು ಅವ್ಳಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಸಡನ್ನಾಗಿ ಈ ವಿಚಾರ ಗೊತ್ತಾದರೆ ಅವಳಿಗೆ ಶಾಕ್ ಆಗೋ ಚಾನ್ಸಸ್ ಇತ್ತು. ಹಾಗಾಗಿ ಅವರು ಅವಳಿಗೆ ಏನೂ ಹೇಳಲಿಲ್ಲ. ನಥಿಂಗ್ ಟು ವರಿ, ನಿಮಗೇನೂ ಆಗಿಲ್ಲ, ಬಟ್ ಯು ಮೋಸ್ಟ್ ಹ್ಯಾವ್ ಸಮ್ ರೆಸ್ಟ್. ಇನ್ನು 2 ಡೇಸ್ನಲ್ಲಿ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಗೆ ಹೋದರು. ಈ ಕೃತ್ಯದಲ್ಲಿ ಡಾಕ್ಟರ್ ಕೂಡ MLA ಅವ್ರ ಜೊತೆ ಕೈ ಜೋಡಿಸಿದ್ರು. ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು ಡಾಕ್ಟರ್, ತುಂಬ ಥ್ಯಾಂಕ್ಸ್, ನಿಮ್ಗೇನು ಸೇರಬೇಕೋ ಸೇರುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಗೆ ಹೋದರು. ಮತ್ತೆ 2 ದಿನ ಆದಮೇಲೆ ದಿವ್ಯಾಗೆ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಮಾಡಿಸಿದ್ರು. ಆಗ ಗಂಗೂಬಾಯಿ ದಿವ್ಯಾ ಹತ್ರ ಬಂದು, ದಿವ್ಯಾ, ನೀನಲ್ಲದೆ ನಮಗೆ ಸಹಾಯ ಮಾಡೋರು ಯಾರೂ ಇಲ್ಲ ಕಣವ್ವ. ನಿತ್ಯ ಹಾಗೆ 2 ದಿನ ನಾಟಕ ಮಾಡಿಬಿಡು, ಆಮೇಲೆ ನೀನು ನಿಮ್ಮ ಮನೆಗೆ ಹೊರಟೋಗು. ಇಲ್ಲ, ಇಲ್ಲೇ ಸ್ವತಃ ನಾನೇ ನಿಮ್ಮ ಮನೆಗೆ ಬಿಟ್ಟು ಬರ್ತೀನಿ. ನಿನ್ನ ಕಾಪಾಡಿದವ್ರಿಗೆ ಒಂದೇ ಒಂದು ಉಪಕಾರ ಮಾಡ್ತೀಯ ಅಲ್ವಾ ಅಂತ ನಾಜೂಕಾಗಿ ಕೇಳಿಕೊಂಡ್ಳು. ದಿವ್ಯಾ ಅವ್ರ ನಾಟಕ ನಿಜ ಅಂತ ನಂಬಿ, ಸರಿ ನಾನು ನಿತ್ಯ ಆಗಿ ಆ್ಯಕ್ಟ್ ಮಾಡ್ತೀನಿ, ಆದರೆ ಈ ನಾಟಕ ಯಾಕೆ? ಆ ನಿತ್ಯ ಅಂದರೆ ಯಾರು ಅಂತ ನಂಗೆ ಗೊತ್ತಾಗಬೇಕು ಅಂದ್ಲು. ಪಾಪಿಗಳ ಭಂಡಾರದಲ್ಲಿ ಪಾಪದ ಬಿಡಾರವೇ ಇರುತ್ತೆ ಅನ್ನೋ ಹಾಗೆ ದಿವ್ಯಾನ ನಂಬಿಸೋಕೆ ಮತ್ತೊಂದು ಹೊಸ ಕಟ್ಟುಕತೆ ಕಟ್ಟಿದ್ರು. ನಿತ್ಯ ಯಾರೂ ಅಲ್ಲ ಕಣವ, ನನ್ನ ತಮ್ಮನ ಮಗಳು. ಅವಳಿಗೆ ಸೇರೋ ಆಸ್ತಿ ಬೇರೆಯವ್ರ ವಶ ಆಗೋದ್ರಲ್ಲಿದೆ. ಅವಳು ಮುಗ್ಧ ಹುಡುಗಿ ಕಣಮ್ಮ. ಅವಳಿಗೆ ಹಳೆಯ ಘಟನೆಗಳು ನೆನಪೇ ಇಲ್ಲ. ಜೀವ ಇರೋ ಶವದ ಹಾಗಿದ್ದಾಳೆ. ಅದಕ್ಕೆ ನಿನ್ನಂಥ ಒಳ್ಳೆ ಗುಣ ಇರೋ ಹುಡುಗಿ ಸಹಾಯ ಮಾಡಿದರೆ ಅವಳಿಗೆ ನ್ಯಾಯ ಸಿಗುತ್ತೆ ಕಣಮ್ಮ ಅಂದ್ಲು. ದಿವ್ಯಾಗೆ ಅವ್ರು ಹೇಳಿದ್ದೆಲ್ಲ ನಿಜ ಅನ್ನಿಸ್ತು. ಜೀವ ಇರುವ ಶವದ ಹಾಗೆ ಇದ್ದಾಳೆ ಅಂತ ಕೇಳಿ ಮನಸ್ಸು ತುಂಬ ವ್ಯಥೆ ಪಡ್ತಾ, ಸರಿ ನೀವು ಹೇಳಿದ ಹಾಗೆ ಅವಳಿಂದ ನನ್ನಿಂದ ನ್ಯಾಯ ಸಿಗುತ್ತೆ ಅಂದರೆ ಒಳ್ಳೆಯದಾಗುತ್ತೆ ಅಂದರೆ ನಾನು ನಿತ್ಯ ಆಗಿ ಆ್ಯಕ್ಟ್ ಮಾಡ್ತೀನಿ. ಆದರೆ ಅದಾದಮೇಲೆ ನಮ್ಮ ಅಪ್ಪ ಅಮ್ಮನ ಹತ್ರ ಕಳಿಸ್ಕೊಡ್ತೀರ ತಾನೆ? ಅವಳು ಹಾಗೆ ಹೇಳಿದ್ದೆ ಗಂಗೂಬಾಯಿ ಮತ್ತು ರುದ್ರಪ್ರಸಾದ್ ಅವರ ಅರ್ಥ ಕೆಲಸ ಆದ ಹಾಗೆ ಆಗಿತ್ತು. ಸರಿ ದಿವ್ಯಾ, ಜಸ್ಟ್ 2-3 ದಿನ ಅಷ್ಟೇ ಕಣಮ್ಮ, ಅದಾದಮೇಲೆ ನಾವೇ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀವಿ. ಈಗ ನಮ್ಮ ಜೊತೆ ಬಾ ಅಂತ ಅವ್ರ ಜೊತೆ ಕರ್ಕೊಂಡು ಹೋಗ್ತಾಯಿದ್ರು. ಟ್ರಾಫಿಕ್ ಜಾಮ್ ಆಗ್ತಾ ಇದ್ದಂತೆ ಅವರ ಜೀಪ್ ನಿಲ್ಲಿಸಿ ಸಿಗ್ನಲ್ ಜಂಪ್ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇರುವಾಗ ಅಕಸ್ಮಾತಾಗಿ ಅಲ್ಲೇ ಪಾಸ್ ಆಗ್ತಿದ್ದ ಭರತ್ ದಿವ್ಯಾ ಕಣ್ಣಿಗೆ ಕಾಣಿಸ್ದ. ದಿವ್ಯಾ ಅವನ್ನ ಮಾವ ಅಂತ ಜೀಪ್ ನಿಲ್ಲಿಸಿ, ಅಲ್ಲಿ ನಮ್ಮ ಮಾವ ಇದ್ದಾರೆ, ಅವ್ರ ಜೊತೆ ಮಾತಾಡಬೇಕು ಅಂದ್ಲು. ದಿವ್ಯಾ ಮುಖ ಸಂಪೂರ್ಣವಾಗಿ ನಿತ್ಯ ಆಗಿರೋದ್ರಿಂದ ಅವನು ಮುಂದೆ ಹೋದರೂ ಇವರಿಗೆ ಏನೂ ಲಾಸ್ ಇರಲಿಲ್ಲ. ಭರತ್ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನು ನೋಡಬೇಕಿತ್ತು.
ಅದ್ರ ಜೊತೆಗೆ ದಿವ್ಯಾಗೆ ಅವ್ರ ಮೇಲೆ ಸದ್ಯಕ್ಕೆ ಅನುಮಾನ ಬಾರದಂತ ನಡ್ಕೋಬೇಕಿತ್ತು. ಹೌದಾ, ಸರಿ ಹೋಗಮ್ಮ, ಮಾತಾಡಿ ಜೊತೆಗೆ ಕರ್ಕೊಂಡು ಬಾ ಅವ್ರನ್ನು ಅಂದ್ಲು. ದಿವ್ಯಾ ಖುಷಿಯಿಂದ ಥ್ಯಾಂಕ್ ಯು ಅಂತ ಜೀಪಿಂದ ಇಳಿದು ಭರತ್ ಹತ್ರ ಓಡಿದ್ಲು. ಅವರು ಕೂಡ ಅವಳು ಹೋಗಿದ್ದನ್ನು ನೋಡಿ ಹಾಗೇ ನೋಡ್ತಿದ್ರು. ಆದರೆ ಒಂದು ಟೆಂಪೋ ಮರೆಯಾಗಿದ್ದರಿಂದ ಭರತ್ನ ಮುಖ ಅವ್ರಿಗೆ ಸರಿಯಾಗಿ ಕಾಣಲಿಲ್ಲ. ಅವತ್ತು ದೇವಸ್ಥಾನದಲ್ಲಿ ದಿವ್ಯಾಗೆ ಪ್ರಸಾದ ಕೊಟ್ಟ ಇಬ್ಬರು ಅವಳಿ ಜವಳಿ ಹೆಂಗಸರು ಇವತ್ತು ಅದೇ ಟ್ರಾಫಿಕ್ನಲ್ಲಿ ನಿಂತಿದ್ದ ಭರತ್ನ ಕಂಡು ತಲೆ ಮರೆಸ್ಕೊಂಡು ಓಡೋಗ್ತಾ ಇದ್ರು. ಅದನ್ನು ನೋಡಿದ ಭರತ್ಗೆ ದಿವ್ಯ ಕಾಣೆ ಆಗಿರೋದ್ರ ಹಿಂದೆ ಇವರ ಕೈವಾಡವಿರಬಹುದು ಅನ್ನೋ ಸಣ್ಣ ಅನುಮಾನ ಇದ್ದೇ ಇತ್ತು. ಆದರೆ ಅವ್ರು ಹಾಗೆ ಕದ್ದು ಹೋಗ್ತಾ ಇರೋದು ಅವನ ಅನುಮಾನ ಸ್ಟ್ರಾಂಗ್ ಮಾಡಿತ್ತು. ಕೋಪದಲ್ಲಿ ಅವ್ರನ್ನ ಹಿಂಬಾಲಿಸ್ದ. ಅಷ್ಟರಲ್ಲಿ ಈ ಕಡೆಯಿಂದ ಖುಷಿಯಾಗಿ ಅವನ ಹತ್ರ ಬಂದ ದಿವ್ಯ ಮಾವ ಅಂತ ಅಳ್ತಾ ಗಟ್ಟಿಯಾಗಿ ತಪ್ಕೊಂಡ್ಳು. ನಿತ್ಯ ಹಾಗೆ ಬದಲಾದ ದಿವ್ಯಾನ ಗುರುತಿಸಿದ ಭರತ್ ಅವಳನ್ನ ಜಾಡ್ಸ್ತಳ್ಳಿ, ಯಾರೇ ನೀವು, ಪಬ್ಲಿಕ್ನಲ್ಲಿ ಒಬ್ಬ ಅಪರಿಚಿತ ಗಂಡಸನ್ನ ಈ ರೀತಿ ತಪ್ಕೊಳ್ತಾ ಇದ್ದೀರಲ್ವಾ, ಛೀ, ಮ್ಯಾನರ್ಸ್ ಇಲ್ವೇನ್ರಿ ನಿಮಗೆ ಅಂತ ಬೈದ. ದಿವ್ಯಾ ಅವನ ಆ ಒಂದೊಂದು ಮಾತುಗಳು ಚೂರಿಯಾಗಿ ಯೋದ್ರ ಜೊತೆಗೆ ಯಾಕೆ ಈ ರೀತಿ ಮಾತಾಡ್ದ ಅನ್ನೋ ಗೊಂದಲ ಸೃಷ್ಟಿ ಮಾಡ್ತು. ಮಾವ, ಮಾವ, ನನ್ನೇ ಯಾರು ಅಂತ ಕೇಳ್ತಾ ಇದೆಯಾ, ಏನಾಗಿದೆ ನಿನಗೆ? ಭರತ್, ಶಟಪ್, ಯಾರ್ರೀ ನಿಮ್ಮ ಮಾವ ಅಂತ ನೋಡಿ ಮೊದಲೇ ತಲೆ ಕೆಟ್ಟಿದೆ, ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ ಅಂತ ರೇಗಿ ಅಲ್ಲಿಂದ ಹೊರಟು ಹೋದ. ದಿವ್ಯಾ ಮಾವ ಮಾವ ಅಂತ ಎಷ್ಟು ಕೂಗಿದ್ರೂ ಅವನು ನಿಲ್ಲಲೇ ಇಲ್ಲ. ಗಂಗೂಬಾಯಿ ಅಲ್ಲಿಗೆ ಬಂದು ಅವಳನ್ನು ದಿವ್ಯಾ ಮಾತಾಡಿದ, ಎಲ್ಲಮ್ಮ ನಿಮ್ಮ ಮಾವ ಅಂದ್ಲು. ದಿವ್ಯಾ ಅಳ್ತಾ, ಅದು ನಮ್ಮ ಮಾವ ನನ್ನ ಜೊತೆ ಮಾತಾಡಲಿಲ್ಲ, ನನ್ನೇ ಯಾರು ಅಂದ ಅಂತ ಅಳ್ತಾಳೆ. ಅಯ್ಯೋ ಹೌದಾ, ಯಾಕೆ ಹಾಗೆ ಮಾಡಿದ್ರು? ಹೋಗಲಿ ನಡಿಯಮ್ಮ, ನಾವೇ ನಿನ್ನ ಮನೆಗೆ ಬಿಟ್ಟು ಹೋಗ್ತೀವಿ. ದಿವ್ಯಾ, ಇಲ್ಲ, ನಾನು ಮೊದಲು ನಿತ್ಯಗೆ ನ್ಯಾಯ ಕೊಡಿಸ್ತೀನಿ ಅಂತ ಕೊಟ್ಟ ಮಾತನ್ನು ನಡೆಸಬೇಕು, ಆಮೇಲೆ ನಾನು ಮನೆಗೆ ಹೋಗೋದು, ಬನ್ನಿ ಹೋಗೋಣ ಅಂತ ಅವ್ರ ಜೊತೆಗೆ ಜೀಪ್ ಹತ್ತಿದ್ಲು. ರುದ್ರಪ್ರಸಾದ್, ಅಕ್ಕಯ್ಯ ಪರವಾಗಿಲ್ಲ, ಇವಳು ಕೊಟ್ಟ ಮಾತಿಗೆ ತಪ್ಪಿ ನಡೆಯಲ್ಲ ಅಂತಾಳೆ, ಪುಣ್ಯಕೋಟಿ ಪಾರ್ಟ್ 2 ಅನಿಸುತ್ತೆ ಅಲ್ವಾ? ಗಂಗೂಬಾಯಿ, ಹೌದು ಕಣ್ಲ, ಅವಳ ಮೈಯಲ್ಲಿ ಹರಿತಾ ಇರೋ ರಕ್ತ ಅಂಥದ್ದು, ನಡಿ ಹೋಗೋಣ ಅಂತ ಅವಳನ್ನು ಕರ್ಕೊಂಡು ಮನೆಗೆ ಹೋದರು. ಆ ಕಡೆ ಆ ಹೆಂಗಸರನ್ನ ಹಿಂಬಾಲಿಸಿ ಬಂದ ಭರತ್ನಿಂದ ಅವರಿಬ್ಬರು ತಪ್ಪಿಸ್ಕೊಂಡ್ರು. ಎಲ್ಲ ಕಡೆ ಹುಡುಕಿ ಓ ಶಟ್ ಅಂತ ತನ್ನ ಕೈ ಕೊಡವಿ ಎಸ್ಕೇಪ್ ಆಗಿಬಿಟ್ರಲ್ಲ. ಎಲ್ಲ ಆಗಿದ್ದು ಆ ಹುಡುಗಿಯಿಂದನೇ. ಯಾರವಳು? ನನ್ನ ಯಾಕೆ ಮಾವ ಅಂದ್ಲು? ನನ್ನ ಬಂಗಾರಿ ಮಾತ್ರ ನನ್ನ ಹಾಗೆ ಕರೆಯೋದು, ಅವಳಿಂದನೇ ಆ ಹೆಂಗಸರು ತಪ್ಪಿಸ್ಕೊಂಡ್ರು ಅಂತ ನಿಂತಿದ್ದವನಿಗೆ ರಘುವೀರ್ ವಂಶಿ ಅವರು ಕಾಲ್ ಮಾಡಿ ಇಮಿಡಿಯೇಟಾಗಿ ಮನೆಗೆ ಬರೋಕ್ಕೆ ಹೇಳಿದರು. ಹಾಂ ಮಾವ, ಬರ್ತಿದ್ದೀನಿ ಅಂತ ಕಾರ್ ಹತ್ತಿ ಮನೆ ಕಡೆ ಹೊರಟಿದ್ದ. ಅಷ್ಟರಲ್ಲೂ ಒಂದು ಲಾರಿ ಮರೆಯಲ್ಲಿ ಆ ಹೆಂಗಸರು ಬಚ್ಚಿಟ್ಕೊಂಡು ಅವನಲ್ಲಿಂದ ಹೋಗೋದು ನೋಡಿ ನಿಟ್ಟುಸಿರು ಬಿಟ್ಟು ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂದ್ಕೊಳ್ತಾ ಒಂದು ಹೆಜ್ಜೆ ಮುಂದೆ ಇಡ್ತಿದ್ದಂತೆ ಅವ್ರ ಮುಂದೆ ಪ್ರತ್ಯಕ್ಷ ಆದ ಭರತ್. ಅವನ್ನ ನೋಡಿ ಅವ್ರ ಜೀವನೇ ಬಾಯಿಗೆ ಬಂದಂತೆ ಆಗಿ ಅವನ್ನೇ ನೋಡ್ತಾ ನಿಂತುಬಿಟ್ರು. ಭರತ್, ನೀವು ಎಷ್ಟು ಅಂತ ತಪ್ಪಿಸ್ಕೊಂಡು ಹೋಗ್ತೀರಾ? ನಂಗೆ ಗೊತ್ತಿದೆ ನನ್ನ ಬಂಗಾರಿ ಕಾಣೆ ಆಗೋದಕ್ಕೆ ನೀವೇ ಕಾರಣ ಅಂತ. ನೀವಾಗೆ ನನ್ನ ಬಂಗಾರಿ ಎಲ್ಲಿ ಅಂತ ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದರೆ ಲಾಕಪ್ ಹಾಕಿಸಿ ಬೆಂಡೆತ್ತಿದ್ರೆ. ಅಯ್ಯೋ ಅಯ್ಯೋ, ಹಾಗೇನು ಮಾಡಬೇಡ ಕಣಪ್ಪ, ದೇವರಾಣೆಗೂ ನಮಗೆ ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ, ಆದರೆ ಅವತ್ತು ಏನೇನು ನಡೀತು ಎಲ್ಲ ಹೇಳ್ಬಿಡ್ತೀವಿ. ನಾವವತ್ತು ಹೇಳಿದ್ದೆಲ್ಲ ಸತ್ಯನೇ, ಆದರೆ ಆ ಪ್ರಸಾದದಲ್ಲಿ ಅದೇನೋ ಒಂದು ಔಷಧಿ ಬೆರೆಸಿ ಆ ಹುಡುಗಿ ಕೈಲಿ ಕೊಡಬೇಕು ಅಂತ ಒಬ್ಬರು ಗಂಡಸು ಇಬ್ಬರು ಬಂದು ಹೇಳಿದ್ರು. ಹಾಗೆ ಮಾಡಿದ್ರೆ ನಮಗೆ 5 ಲಕ್ಷ ಕೊಡ್ತೀವಿ ಅಂದರು. ಪ್ರಸಾದ ತಾನೇ ಅಂತ ಕೊಟ್ಟು ಅಷ್ಟೇ. ಆಮೇಲೆ ಆ ಹೆಂಗಸು ನಮ್ಮನ್ನು ಯಾರ ಕಣ್ಣಿಗೂ ಕಾಣಿಸ್ಕೋಬೇಡಿ, ಅದರಲ್ಲೂ ನಿಮಗೆ ಕಾಣಿಸ್ಕೋಬೇಡಿ ಅಂದರು. ಆಗಲೇ ನಮಗೂ ಗೊತ್ತಾಗಿದ್ದು ನಾವೇನೋ ತಪ್ಪು ಮಾಡಿದ್ದೀವಿ ಅಂತ. ದಯವಿಟ್ಟು ನಮ್ಮನ್ನು ಬಿಟ್ಬಿಡಪ್ಪ ಅಂತ ಕೈ ಮುಗಿದ್ರು ಆ ಇಬ್ಬರು ಹೆಂಗಸರು. ಡಿಯರ್ ಲಿಸ್ನರ್ಸ್, ಈ ಎಪಿಸೋಡ್ ಹೇಗಿತ್ತು? ನಿತ್ಯಗಾಗಿ ದಿವ್ಯಾ ಮಾಡ್ತಿರೋ ತ್ಯಾಗದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಕತೆ ಹೇಗೆ ಬರ್ತಿದೆ ಗೊತ್ತಿಲ್ಲ, ರೆಸ್ಪಾನ್ಸ್ ಮಾತ್ರ 1 or 2 ಅಷ್ಟೇ. ಸೋ ಸ್ಯಾಡ್. ಓಕೆ, ಇದೇ ಥರ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ ವೀಡಿಯೋಸ್ನ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ.